ಹರಿ ಓಂ. ನಮಸ್ಕಾರ. ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ. ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ. ಇವತ್ತು ಹೊಸಪೇಟೆ ಹತ್ತಿರ ಇರುವಂತಹ ತೋರಣಗಲ್ಲಿನಲ್ಲಿ ಇರುವಂತಹ ಜಿಂದಲ್ ವಿಜಯನಗರ್ ಸ್ಟೀಲ್ ಕಂಪನಿ ಆ ಒಂದು ಆವರಣದಲ್ಲಿ ನಾನಿದ್ದೇನೆ. ನಮ್ಮ ಸಂಬಂಧಿಗಳ ಮನೆಗೆ ಬಂದಿದ್ದೆ. ಇಲ್ಲೇ ಒಂದು ಗಾರ್ಡನಲ್ಲಿ ಕೂತ್ಕೊಂಡು ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಮಹಾನಗರದಲ್ಲಿ 30 ವರ್ಷಗಳ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಗಮನಿಸಿದರೆ 10 ಲಕ್ಷಕ್ಕೆ ಒಬ್ಬರಿಗೆ ಹೆಂಗಸರಿಗೆ, ತಾಯಂದಿರಿಗೆ ಮೀಸೆ ದಾಡಿ ಬರ್ತಾಯಿತ್ತು. 10 ಲಕ್ಷಕ್ಕೆ ಒಬ್ಬರಿಗೆ. ಯಾವಾಗ? 1990ಕ್ಕಿಂತ ಮುಂಚೆ. ಈಗ 2020-25 ಈ ಸುಮಾರಿಗೆ ಅಧ್ಯಯನ ಮಾಡಿದಾಗ ಒಂದು ವಿಚಾರ ಕಂಡುಬಂದಿದೆ. 100 ಜನರಲ್ಲಿ 4 ಸ್ತ್ರೀಯರಿಗೆ ದಾಡಿ ಮೀಸೆ ಬರ್ತಾಯಿದೆ. ಅವರು ಕೂಡ ಶೇವಿಂಗ್ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಥರ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ದಾಡಿ ಮೀಸೆ ಬರ್ತಾ ಇದೆ ಅಂತ ಒಳಹೊಕ್ಕು ನೋಡಿದಾಗ, ಈಗ ನಾವು ಸೇವಿಸುವಂತಹ ಜರ್ಸಿ ಹಸುವಿನ ಹಾಲು, ಅದಕ್ಕೇನು ಮಾಡ್ತಾರೆ? ಸ್ಟೀರಾಯ್ಡ್ಸ್ ಕೊಡ್ತಾರೆ. ಸ್ಟೀರಾಯ್ಡ್ಸ್ ಇಂಜೆಕ್ಷನ್ ಕೊಟ್ಟಾದಮೇಲೆ 9 ದಿನಗಳ ಕಾಲ ಆ ಒಂದು ಹಾಲನ್ನು ಯಾರೂ ಉಪಯೋಗ ಮಾಡಬಾರ್ದು, ಅದು ಗಟಾರಿಗೆ ಚೆಲ್ಲಬೇಕು ಅಂತ ಒಂದು ನಿಯಮ ಇದೆ. ಆದರೆ ಆ ನಿಯಮವನ್ನು ಯಾರೂ ಇವತ್ತಿನ ದಿವಸ ಅನುಸರಿಸ್ತಾ ಇಲ್ಲ. ಅಂತಹ ಸ್ಟೀರಾಯ್ಡ್ಸ್ ಇಂಜೆಕ್ಷನ್ ಏನು ಔಷಧಿ ಇರುತ್ತೆ, ಅದು ಹಸುವಿನ ಹಾಲಲ್ಲಿ ಖಂಡಿತ ಸೇರಿಕೊಂಡಿರುತ್ತೆ. ಅಂತಹ ಹಾಲನ್ನು ಇವತ್ತಿನ ದಿನ ಕೋಟಿ ಜನ ಕುಡಿತಾ ಇದ್ದಾರೆ. ಪ್ರಾರಂಭದಲ್ಲಿ ಭಾಳ ಖುಷಿ ಇತ್ತು. ಒಳ್ಳೊಳ್ಳೆ ಹಾಲು ಕೊಡುತ್ತೆ, 10, 15, 20 ಲೀಟ್ರ್ ಹಾಲು ಕೊಡುತ್ತೆ ಅಂತೇಳಿ ಎಲ್ಲರೂ ಅದನ್ನು ಸಾಕೋದಕ್ಕೆ ಶುರು ಮಾಡಿದರು. ಈಗ ಇಡೀ ಪ್ರಪಂಚದಾದ್ಯಂತ ಅದೇ ನಡೀತಾ ಇದೆ. ನಮ್ಮ ಭಾರತ ದೇಶದಲ್ಲೂ ಕೂಡ ಇದು ನಡೀತಾ ಇದೆ. ಸೊ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ತಾಯಿದ್ದೀವಿ? ಪ್ಲಾಸ್ಟಿಕ್ ಪೌಚಲ್ಲಿ ಉಪಯೋಗ ಮಾಡ್ತಾಯಿದ್ದೀವಿ. ಪ್ಲಾಸ್ಟಿಕ್ ಪೌಚಲ್ಲಿ 6 ಗಂಟೆ ಕಾಲ ಇಟ್ಟರೆ ಪರವಾಗಿಲ್ಲ. 6 ಗಂಟೆಗಿಂತಲೂ ಜಾಸ್ತಿ ಇಟ್ಟರೆ ಅದು ಪ್ಲಾಸ್ಟಿಕ್ನ ಅಂಶ ಆ ಒಂದು ಹಾಲಲ್ಲಿ ಸೇರಿಕೊಳ್ಳುತ್ತೆ. ಮೊದಲನೇದು ಸ್ಟೀರಾಯ್ಡ್ಸ್ ಮಿಶ್ರಿತ ಹಾಲು, ಮತ್ತು ಅದರಲ್ಲಿ ಪ್ಲಾಸ್ಟಿಕ್ ಪೌಚಲ್ಲಿ ಬರುವಂಥದ್ದು. ಅದನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ 380 ರೀತಿಯ ಹಾರ್ಮ್ಫುಲ್ ಕೆಮಿಕಲ್ಸ್ ಇವೆ ಅಂತೇಳಿ ಸಿದ್ಧ ಆಗಿರುವಂಥದ್ದು. ಸೊ ಹೀಗಿರುವಾಗ ಆ ಒಂದು ಹಾಲನ್ನು ನಾವು ಕುಡಿತಾ ಇದ್ದೀವಿ. ಅದರಿಂದ ತಾಯಂದಿರಿಗೆ ದಾಡಿ ಮೀಸೆ ಬರ್ತಾಯಿದೆ. ಗಂಡಸರಿಗೆ ಬಂದರೆ ಅದು ಸಹಜ, ಆದರೆ ಹೆಂಗಸರಿಗೆ ಬಂದರೆ ಅದು ಅಸಹಜ. ಸೊ ಇದು ಖಂಡಿತ ಒಳ್ಳೆಯದಲ್ಲ. ಇಷ್ಟೇ ಅಲ್ಲ, ಅವರ ಗರ್ಭಕೋಶದ ಮೇಲೂ ಕೂಡ ಪರಿಣಾಮ ಬೀರಿ PCOD ಪ್ರಾಬ್ಲಮ್ ಬರ್ತಾ ಇದೆ. ಅಂದರೆ ಗರ್ಭಕೋಶದಲ್ಲಿ ನೀರುಗುಳ್ಳೆಗಳು. ಇದರಿಂದ ಏನಾಗುತ್ತೆ? ಈ ಪೀರಿಯಡ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ವಿಪರೀತ ಫ್ಲೋ ಇರುತ್ತೆ, ಅಥವಾ ಫ್ಲೋನೇ ಇರಲ್ಲ. ಕೆಲವೊಮ್ಮೆ ಪೀರಿಯಡ್ಸ್ ಸ್ಟಾರ್ಟ್ ಆದಮೇಲೆ ನಿಲ್ಲೋದೇ ಇಲ್ಲ, ನಿಂತ ಮೇಲೆ 6 ತಿಂಗಳು ಬರೋದಿಲ್ಲ. ಮತ್ತು ಆ ತಂಗಿ ಮದುವೆ ಆದಮೇಲೆ ಆಕೆಗೆ ಮಕ್ಕಳಾಗೋದಿಲ್ಲ. ಮತ್ತು ಗಂಡಸರಲ್ಲೂ ಕೂಡ ಈ ವೀರ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗಿ ಮೊಟಿಲಿಟಿ ಕಡಿಮೆಯಾಗತ್ತೆ. ಮತ್ತು ವೀರ್ಯಕ್ಕೆ ಒಂದು ಗರ್ಭ ಧರಿಸೋದಕ್ಕೆ ಏನೆಲ್ಲ ಬೇಕು ಆ ಒಂದು ಶಕ್ತಿ ಆ ಒಂದು ವೀರ್ಯಕ್ಕೆ ಇರೋದಿಲ್ಲ. ಸೊ ಈ ರೀತಿಯೆಲ್ಲ ಅನಾನುಕೂಲಗಳು ಈ ಹಾಲಿನಿಂದ ತಯಾರಾಗಿರುವಂತಹ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಗಿಣ್ಣು ಇಂದ ಸೇವಿಸೋದರಿಂದ ನಮಗೆ ಉಂಟಾಗತ್ತೆ. ಹಾಗಾಗಿ ಇಂತಹ ಹಾಲಿನ ಬದಲು ನೀವು A2 ಮಿಲ್ಕ್ ಅಂದರೆ ನಮ್ಮ ದೇಶಿ ತಳಿಯ ಹಸುವಿನ
ಹಾಲನ್ನು ಉಪಯೋಗ ಮಾಡಿ ಅಂತ ನಾನು ಹೇಳೋದಿಲ್ಲ. ಅದರಿಂದ ಮೊಸರು ಮಜ್ಜಿಗೆ ಮಾಡಿಕೊಂಡು ಅದನ್ನು ನೀವು ಸೇವನೆ ಮಾಡಬಹುದು. ಹಾಲನ್ನು ಸೇವನೆ ಮಾಡಲಿಕ್ಕೆ ಅದರದ್ದೇ ಆದಂಥ ಅನೇಕ ಕೆಲವೊಂದು ನಿಯಮಗಳಿದೆ ಆರೋಗ್ಯ ಹೊಂದೋದಕ್ಕೆ. ಹಾಗಾಗಿ ಅನೇಕರಿಗೆ ಅದರ ಬಗ್ಗೆ ಹೇಗೆ ಉಪಯೋಗ ಮಾಡಬೇಕಂತ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಉಪಯೋಗ ಮಾಡಬೇಡಿ. ಅದರ ಬದಲು ಅದರಿಂದ ಮೊಸರು ಮಜ್ಜಿಗೆ ಮಾಡಿಕೊಂಡು ನೀವು ಮಧ್ಯಾಹ್ನದ ಹೊತ್ತು ಮಾತ್ರ ಆ ಋತುಗೆ ತಕ್ಕಂತೆ ಅದನ್ನು ಉಪಯೋಗ ಮಾಡುವಂಥದ್ದು ಒಳ್ಳೆಯದು ಅಂತ ನನ್ನ ಸಲಹೆ. ಮತ್ತು ಇನ್ನೊಂದು, ಅದು ಇಲ್ಲದೇನೆ ನೀವು ಬಾದಾಮಿ ಅಥವಾ ಶೇಂಗಾ ಇದನ್ನು ನೀವು ನೆನೆ ಹಾಕಿಬಿಟ್ಟು ಅದರಿಂದ ಹಾಲು ತೆಗೆದು ಅದಕ್ಕೆ ಸ್ವಲ್ಪ ಇಂಡೈರೆಕ್ಟಾಗಿ ಬಿಸಿ ಮಾಡಿ ಅದಕ್ಕೆ ಒಂದು 10-12 ಮೆಣಸಿನಕಾಯಿ ಅಂತೀವಿ, ಚಿಲ್ಲಿ ಟಾಪ್, ಅದನ್ನು ಹಾಕಿದರೆ ಒಂದು 14-15 ಗಂಟೆಯಲ್ಲಿ ಅದು ಮೊಸರಾಗುತ್ತೆ. ಅದರಿಂದ ನೀವು ಮೊಸರು ಅಥವಾ ಮಜ್ಜಿಗೆಯನ್ನು ಮಾಡಿಕೊಂಡು ಕೂಡ ನೀವು ಉಪಯೋಗ ಸೇವನೆ ಮಾಡಬಹುದು. ಸೊ ಈ ರೀತಿ ಮಾಡೋದ್ರಿಂದ ಅನೇಕ ರೀತಿಯ ಅನಾನುಕೂಲಗಳು, ರೋಗಗಳು ತೊಲಗಿಬಿಟ್ಟು ಆರೋಗ್ಯವಂತ ಜೀವನ ನಮಗಾಗುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ತಾಯಂದಿರು ಮತ್ತು ಪುರುಷರೂ ಕೂಡ ಗಮನ ಹರಿಸಿ ಈ ಒಂದು ಕೆಟ್ಟ ರೀತಿಯ ಒಂದು ಅನಾರೋಗ್ಯವನ್ನು ತಂದುಕೊಡುವಂತಹ ಹಾಲನ್ನು ವರ್ಜಿಸಿ ದೇಶೀ ತಳಿಯ ಹಾಲಿನಿಂದ ಮಾಡುವಂಥ ಮೊಸರು ಮಜ್ಜಿಗೆ ಬರಬೇಕು, ಅಥವಾ ವೇಗನ್ ಬಟರ್ ಮಿಲ್ಕ್ ಅದನ್ನು ಉಪಯೋಗ ಮಾಡಿ ಆರೋಗ್ಯವಂತರಾಗಿ ಬಾಳಬೇಕು ಅಂತ ಹೇಳ್ತಾ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂದರೆ, ಮಾನವ ಸಂತತಿ ಮುಂದೆ ಬೆಳೀಬೇಕು ಅಂದರೆ ಖಂಡಿತ ನಾವು ಈಗ ಬದಲಾಗಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಇಂತಹ ಒಂದು ಹಾಲನ್ನು ಕುಡಿಯಬೇಡಿ. ಅದರ ಬದಲು ದೇಶಿ ತಳಿ ಅಥವಾ ವೇಗನ್ ಕರ್ಡ್ ಬಟರ್ ಮಿಲ್ಕನ್ನು ಸೇವಿಸಿ ಆರೋಗ್ಯವಂತರಾಗಿ ಅಂತ ಹೇಳ್ತಾ ನನ್ನ ಬಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ತಮಗೆಲ್ಲ ಆರೋಗ್ಯ ಲಭಿಸಲಿ, ಮಂಗಳವಾಗಲಿ ಅಂತ ಹೇಳ್ತಾ ನನ್ನ ಬಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಹರಿ ಓಂ. ಜೈ ಶ್ರೀರಾಮ್, ಜೈ ಧನ್ವಂತರಿ.